ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಪ್ರಕರಣ ಈಗ ಕೇರಳ ಯೂಟ್ಯೂಬರ್ ನಂಟಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಧರ್ಮಸ್ಥಳ ಎಕ್ಸ್ಕ್ಲೂಸಿವ್ ಷಡ್ಯಂತ್ರ ಪ್ರಕರಣ ಕೇರಳ ಯೂಟ್ಯೂಬರ್ ನಂಟು. ಅಶ್ವವೇಗ ನ್ಯೂಸ್ನಲ್ಲಿ ಧರ್ಮಸ್ಥಳ ಎಕ್ಸ್ಕ್ಲೂಸಿವ್ ತಿಮರೋಟಿ ಮಠಣ್ಣನವರ್ ಸುಜಾತಾ ಭಟ್ ರಹಸ್ಯ ಬಯಲಾಗಿದೆ. ಅಶ್ವವೇಗ ನ್ಯೂಸ್ಗೆ ಯೂಟ್ಯೂಬರ್ ಮನಾಫ್ ಸ್ಪಷ್ಟನೆಯನ್ನ ನೀಡಿದ್ದಾನೆ. ಜುಲೈನಲ್ಲಿ ತಿಮರೊಡ್ಡಿ ಮಠಣ್ಣನವರನ್ನ ಭೇಟಿಯಾಗಿದ್ದೆ. ಮಠಣ್ಣನವರ್ ತಿಮರೊಡ್ಡಿ ಇಬ್ಬರು ಕೂಡ ಸಹಾಯವನ್ನ ಕೇಳಿದ್ರು. ಕೇರಳದವರು ಯಾರಾದ್ರೂ ಮಿಸ್ ಆಗಿದ್ದಾರಾ ನೋಡಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋವನ್ನ ಮಾಡಿದ್ದೇನೆ. ಈ ವಿಚಾರವಾಗಿ ಸಪೋರ್ಟ್ ಬೇಕು ಅಂತ ಹೇಳಿದ್ರು. ವಿಡಿಯೋ ಮಾಡುವಂತೆ ಹೇಳಿದ್ರು. ನಿಮ್ಮ ಮಾತಿಗೆ ಕೇರಳದಲ್ಲಿ ಬೆಲೆ ಇದೆ, ನೀವು ವಿಡಿಯೋವನ್ನ ಮಾಡಿ. ನನಗೆ ವಿಡಿಯೋ ಮಾಡಲು ಯಾರು ಕೂಡ ಫಂಡಿಂಗ್ ಅನ್ನ ಮಾಡಿಲ್ಲ. ನಾನು ಶಿವಮೊಗ್ಗದ ಸಾಗರದಲ್ಲೇ ಇದ್ದವನು ಅಂತ ಮನಾಫಿಲಿ ಹೇಳಿರುವಂತದ್ದು. ವಿಡಿಯೋಸ್ ಮಾಡಿದ್ದೀನಿ. ವಿಡಿಯೋಸ್ ಮಾಡಿದ್ದು ನಿಮ್ಗೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರಾ ಈ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ? ಅಲ್ಲ, ನನಗೆ ಸಪೋರ್ಟ್ ನನ್ ಸಪೋರ್ಟ್ ಬೇಕು ಅವ್ರಿಗೆ ಅಂತ ಹೇಳಿದ್ರು. ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರ ನಿಮ್ಗೆ? ಅದೇ ಹೇಳಿದ್ರು. ಯಾರು ಹೇಳಿದ್ರು? ಎಲ್ಲರೂ ಹೇಳಿದ್ರು. ಅದು ಏನಂದ್ರೆ ನನಗೆ ಇಲ್ಲೂ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದೆ. ಆಮೇಲೆ ನನ್ನ ಮಾತಿಗೆ ಇಲ್ಲಿ ಕೇರಳದಲ್ಲಿ ಬೆಲೆ ಇದೆ, ಅದಕ್ಕೆ ಅಷ್ಟೇ. ಇಲ್ಲ ಸರ್, ನನ್ನ 7 ವರ್ಷ ಆಯ್ತು ನಾನು ಮನೆ ಕೆಲಸ ಸ್ಟಾರ್ಟ್ ಮಾಡಿ. ಈಗಲೂ ಮನೆ ಆಗಿಲ್ಲ. ಫಂಡ್ ಇದ್ರೆ ಎಲ್ಲ ಆರಾಮಾಗಿತ್ತು. ಏನ್ ಸರ್, ನನಗೆ ಯಾರು ಫಂಡ್ ಕೊಡಕ್ಕೆ ಅಷ್ಟೇನ್ ಧೈರ್ಯ ಇರೋದಿಲ್ಲ. ಅಂದ್ರೆ ನೀವು ವಿಡಿಯೋಸ್ ಮಾಡ್ತಾ ಇದ್ರಿ, ನಿಮ್ಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇತ್ತು, ಹೀಗಾಗಿ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಇದ್ರ ಬಗ್ಗೆ ವಿಡಿಯೋ ಮಾಡಿ. ಅದೆಲ್ಲ ನಾನು ಅದ್ರದ್ದು ಏನಂದ್ರೆ ಅದರಲ್ಲಿ ಬಂದಿದ್ದು ಸೌಜನ್ಯ ವಿಷಯದಲ್ಲಿ. ನಾನ್ ಮುಂಚಿಂದ ಅಲ್ಲೇ ಬೆಳೆದಿದ್ದು, ಓದಿದ್ದೆಲ್ಲ ಅಲ್ಲೇ. ಎಲ್ಲಿ? ಕನ್ನಡದಲ್ಲೇ, ಸಾಗರದಲ್ಲಿ. ಓಕೆ. ಮತ್ತೆ ಸೌಜನ್ಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಮಾಡ್ತಿದ್ರಿ, ನಾನು ನೋಡಿದೆ. ಅಲ್ಲ, ಅದು ಬರೀ ಅದೊಂದು ಮಾತ್ರ ಅಲ್ಲ ನಾನು ಮಾಡೋದು. ನಾನು ಆಲ್ರೆಡಿ ಸೋಷಿಯಲ್ ವರ್ಕರ್. ಓಕೆ. ನಾನು ಬಡವರಿಗೆ ಇರತ್ತಲ್ಲ, ನಂದು ಸೊಸೈಟಿ ಎಲ್ಲ ಇದೆ. ಓಕೆ. ಒಂದಿಷ್ಟು ಸೋಷಿಯಲ್ ವರ್ಕ್ ಮಾಡ್ತಿದ್ರಿ ನೀವು? ಸೋಷಿಯಲ್ ವರ್ಕ್ ಅಲ್ಲಿ ನಮ್ದು ಕಾನ್ಸಂಟ್ರೇಷನ್. ಮತ್ತೆ ಸೌಜನ್ಯ ಕೇಸ್ ಸಂಬಂಧ ಮತ್ತೆ ಯಾವತ್ ಮೀಟ್ ಆಗಿದ್ದು ನೀವು ಮಹೇಶ್ ತಿಮ್ಮರೋಡಿನ ಮತ್ತೆ ಗಿರೀಶ್ ಮಠಣ್ಣವರನ್ನ? ಈ ರೀಸೆಂಟ್ಲಿ ಒಂದು ಜುಲೈ ಮಂತ್ ಅಲ್ಲಿ ಮೀಟ್ ಆಗಿದ್ದು. ಅಂದ್ರೆ 164 ಹೇಳಿಕೆ ಆದ್ಮೇಲೆ ನೀವು ಮೀಟ್ ಆಗಿದ್ದ ಅವರನ್ನ? ಅದೇ. ನನ್ನ ಹತ್ರ ಹೆಲ್ಪ್ ಕೇಳಿದ್ರು, ವಿಡಿಯೋ ಮಾಡಿ ಅಂತ. ಅಲ್ಲ, ನೀವು ನಿಮ್ ಕೇರಳದಲ್ಲಿ ಯಾರಾದ್ರೂ ಇದ್ರ? ಅಂದ್ರೆ ಯಾವ ತರ? ಕೇರಳದಲ್ಲಿ ನಿಮಗೆ ಇವನು ಹೇಳ್ತಾ ಇದ್ದಾನೆ ಮಿಸ್ಸಿಂಗ್ ಇದೆ ಅಂತ ಹೇಳಿ. ಅದೇ. ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿ ಷಡ್ಯಂತ್ರವನ್ನ ಮಾಡಿಲ್ಲ. ಅಶ್ವವೇಗ ನ್ಯೂಸ್ಗೆ ಯೂಟ್ಯೂಬರ್ ಮನಾಫ್ ಹೇಳಿಕೆಯನ್ನ ನೀಡಿದ್ದಾನೆ. ಚಿನ್ನಯ್ಯ 164 ಹೇಳಿಕೆ ಕೊಟ್ಟ ಬಳಿಕವೇ ನಾನು ವಿಡಿಯೋವನ್ನ ಮಾಡಿದ್ದೆ. ಮಾಸ್ಕ್ ಮ್ಯಾನ್ಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನಾನು ಯಾರ ಜೊತೆಯೂ ಸೇರಿ ಬುರುಡೆ ತಂದಿಲ್ಲ. ಇದೆಲ್ಲ ಸುಳ್ಳು. ನನಗೆ ವಿಡಿಯೋ ಕಳಿಸಿದ್ರು, ಅದನ್ನ ನಾನು ಪೋಸ್ಟ್ ಮಾಡಿದ್ದೆ ಅಷ್ಟೇ. ನನಗೆ ಯಾರು ವಿಡಿಯೋ ಕಳಿಸಿದ್ದರಂತ SIT ಮುಂದೆ ನಾನು ಹೇಳ್ತೀನಿ. ಸುಜಾತಾ ಭಟ್ ಭೇಟಿಯಾಗಿ ಯಾವುದೇ ವಿಡಿಯೋವನ್ನ ಮಾಡಿಲ್ಲ. ಸುಜಾತಾ ನಮ್ಮ ಅಜ್ಜಿ ತರ, ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೇನೆ. ಮಾನವೀಯತೆ ದೃಷ್ಟಿಯಿಂದ ಅವರ ಬಗ್ಗೆ ನಾನು ಮಾತನಾಡಿದ್ದೇನೆ. ತಿಮರೋಡಿ ಮಠಣ್ಣನವರ ಜೊತೆ ಕೇರಳ MP ಭೇಟಿಯಾಗಿಲ್ಲ. ಕೇರಳ ಸಂಸದ ಸಂತೋಷ್ ಕುಮಾರ್ನನ್ನ ನಾನು ಭೇಟಿಯಾಗಿಲ್ಲ. ನಾನು ಯಾರ ಜೊತೆಯೂ ಕೂಡ ದೆಹಲಿಗೆ ಹೋಗಿಲ್ಲ ಅಂತ ಮನಾಫ್ ಹೇಳಿದ್ದಾರೆ. ಏನಿಲ್ಲ, ಈಗ ನಿಮ್ಮ ಹೆಸರು ಕೇಳಿ ಬಂದಿದೆಯಲ್ವಾ, ನೀವು ಕೂಡ ಷಡ್ಯಂತ್ರ ನಡೆಸಿದ್ದೀರಾ ಅಂತ ಹೇಳಿ ಏನ್ ಹೇಳ್ತೀರಾ? ಏನು ಅಂತ? ಏನಿಲ್ಲಪ್ಪ, ನಾನೇನು ಮಾಡಿಲ್ಲ. ನಾನ್ ಜಸ್ಟ್ ಅವ್ರ ನ್ಯೂಸ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಮಲಯಾಳಂದಲ್ಲಿ ಮಾಡಿದ್ದೆ ಅಷ್ಟೇ.
ಅಂದ್ರೆ ನೀವು ಬೇರೆ ಎಷ್ಟು ದಿನಗಳಿಂದ ಮಾಡ್ತಿದ್ರಿ ಧರ್ಮಸ್ಥಳಕ್ಕೆ ನೀವು ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದೀನಿ. ಎಲ್ಲಲ್ಲ ನಾನು FIR ಇವರು 164 ಕೊಟ್ಟಿದ ಮೇಲೆ ಮಾಡಿದ್ದು. 164 ಹೇಳಿಕೆ ಕೊಟ್ಟಿದ್ಮೇಲೆ ನೀವು ಅದ್ರ ವಿಡಿಯೋಸ್ ಮಾಡ್ತಾ ಇದ್ದಲ್ವಾ? ಅದೇ ಬಟ್ ನೀವು ಅವ್ರ ಜೊತೆ ಸೇರ್ಕೊಂಡಿದ್ರಿ, ನೀವೆಲ್ಲರೂ ಸೇರಿ ಬರ್ಡೇನ ತಂದಿದ್ದು ಮತ್ತೆ ನೀವೇ ಇಲ್ಲಪ್ಪ ರೆಕಾರ್ಡ್ ಇಲ್ಲ ಮಾಡಿದ್ದು ಅಂತ ಹೇಳ್ತಾರಲ್ಲ? ಇಲ್ಲ ನಾನೇನಿಲ್ಲ ಮಾಡಿಲ್ಲ. ಹ್ಮ್ ಹ್ಮ್ ನನಗೆ ವಿಡಿಯೋ ಅವ್ರು ಕಳ್ಸಿಕೊಟ್ರು, ನಾನು ಅದು ಹ್ಮ್ ನನ್ನ ವಿಡಿಯೋದಲ್ಲಿ ಹಾಕಿದಿನ ಅಂತೇಳಿ ಗೊತ್ತಿಲ್ಲ ನನಗೆ. ಹ್ಮ್ ಅಲ್ಲ, ನಿಮ್ಮ ನನಗೆ ವಿಡಿಯೋ. ಕಳ್ಸಿಕೊಟ್ಟಿದ್ದಾರೆ. ಹೌದು. ಈಗ ನಿಮ್ಗೆ ಯಾರು ವಿಡಿಯೋ ಕಳ್ಸಿದ್ದದು? ಆ ಬುರ್ಡೆ ತೆಗ್ದಿದ್ದು ಒಂದು ನೈಟ್ ಸೀರೆ ಉಟ್ಕೊಂಡು, ಹಾ ಒಂದ್ ಸೀರೆ ಮರದ ಮೇಲೆ ಇದ್ದಲ್ಲ, ಹಾ ಹಾ ಸೀರೆನಾ ದುಪಟ್ಟ ಏನೋ, ಸೀರೆ. ಹ ಹಾ ಅಷ್ಟೇ. ಆ ಆ ವಿಡಿಯೋ ನನ್ನ ಕೈಯಲ್ಲಿ ಇದೆ. ಅಂದ್ರೆ ಅದು ನಿಮ್ಗೆ ಯಾರು ಕೊಟ್ಟಿದ್ದು ಸರ್, ಅದು ವಿಡಿಯೋ? ಅದು ನಾನು ಹೇಳ್ತೀನಿ, ಅದೆಲ್ಲ SIT ಅಲ್ಲಿ ಹೋಗಿ ಹೇಳ್ತೀನಿ. ಓಕೆ. ಆಮೇಲೆ ಈ ಹ್ಮ್ ಸುಜಾತ ಭಟ್ ಬಗ್ಗೆ ನೀವು ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರಿ. ಇಲ್ಲ ನನಗೆ ಅವರೊಂದು ಅವ್ರು ನೋಡೋ ಟೈಮ್ ನಾನು ಅವ್ರ ಬಗ್ಗೆ ಒಂದು ವಿಡಿಯೋನು ಮಾಡಿಲ್ಲ. ಓಕೆ. ನಾನು ಅವ್ರು ಡೈರೆಕ್ಟ್ ಯಾವ ವಿಡಿಯೋನು ಮಾಡಿಲ್ಲ. ನಾನೇ ನನ್ನ ವಿಡಿಯೋದಲ್ಲಿ ಅವ್ರಿಗೆ ನೋಡೋ ಟೈಮಲ್ಲಿ ನಮ್ಮೊಂದು ಅಮ್ಮ ಅಜ್ಜಿ ಹಂಗೆ ಇದೆ ಅಷ್ಟೇ. ಮತ್ತೆ ಪಾಪ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಹೇಳಿದ್ದೀನಿ ಅಷ್ಟೇ. ಓಕೆ ಅದು ನಾನು ಒಂದು ಹ್ಯುಮ್ಯಾನಿಟಿ ಸೈಡ್ ಇಂದ ಮಾತಾಡಿದ್ದು ಅಷ್ಟೇ, ಓಕೆ ಬೇರೆ ಏನಿಲ್ಲ. ಓಕೆ. ಮತ್ತೆ ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೆ ಗಿರೀಶ್ ಮಟ್ಟಣ್ಣನ್ ಅವರೆಲ್ಲರೂ ಸೇರ್ಕೊಂಡು ಕೇರಳದ ಸಂಸದನ ಜೊತೆ ಹೋಗಿದ್ರಂತೆ. ನೀವೆಲ್ಲ ಎಲ್ಲಿಗೆ ಹೋಗಿದ್ದು? ಕೇರಳದ ಸಂಸದನ ಮೀಟ್ ಮಾಡಿದ್ದು, ಅದೇ ಸಂತೋಷ್ ಕುಮಾರ್. ಇಲ್ಲ ನೀವು ಮೀಟ್ ಇಲ್ಲ ಸಂತೋಷ್ ಕುಮಾರ್ ಯಾರು? ಅದು ಕೇರಳದ MP, ಕಮ್ಯುನಿಸ್ಟ್. ಅವ್ರು ಅಲ್ಲಿಗೆ ಹೋಗಿದಲ್ಲ, ನಾನು ಅವ್ರಿಗೆ ಭೇಟಿ ಆಗಿಲ್ಲ.